ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಲಾಭ ಲಾಭ ಹಾನಿ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಲಾಭ ಹಾನಿ ಒಂದು ಲೆಕ್ಕಗಳ ಸೂತ್ರಗಳನ್ನ ಎಲ್ಲವನ್ನು ವಿವರವಾಗಿ ನಾವು ಬಿಡಿಸಿದ್ದೇವೆ. ಅಂದ್ರೆ ಲಾಭವನ್ನು ಕಂಡುಹಿಡಿಯುವ ಸೂತ್ರ ಯಾವುದು, ಹಾನಿಯನ್ನು ಕಂಡುಹಿಡಿಯುವಂತ ಸೂತ್ರ ಯಾವುದು, ಮಾರಿದ ಬೆಲೆ, ಕೊಂಡ ಬೆಲೆ, ಹೀಗೆ ಶೇಕಡಾ ಲಾಭ ಶೇಕಡಾ ಹಾನಿ ಕಂಡುಹಿಡಿಯುವಂತ ಸೂತ್ರಗಳನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಲೆಕ್ಕಗಳನ್ನ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಮಾರಿದ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 8,000 ರೂಪಾಯಿ. ಕೊಂಡ ಬೆಲೆ 12,000 ರೂಪಾಯಿ. ನೋಡಿ, ಈಗ ಇಲ್ಲಿ ಲಾಭ ಆಗುತ್ತೋ ಅಥವಾ ಹಾನಿ ಆಗುತ್ತೋ ಅನ್ನೋದನ್ನ ಹೇಗೆ ಕಂಡುಹಿಡಿಯಬೇಕಂದ್ರೆ, ನಮಗೆ ಲಾಭ ಆಗ್ಬೇಕಂದ್ರೆ ಏನಾಗಿರ್ಬೇಕು? ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು. ಹಾನಿ ಆಗಿದ್ರೆ ಕೊಂಡ ಬೆಲೆ ಹೆಚ್ಚಿಗೆ ಇರಬೇಕು. ನೋಡಿ, ಮಾರಿದ ಬೆಲೆ ಎಷ್ಟಿದೆ? 8,000 ರೂಪಾಯಿ. ಕೊಂಡ ಬೆಲೆ 12,000 ರೂಪಾಯಿ. ಹಾಗಾದ್ರೆ ಇವುಗಳಲ್ಲಿ ಯಾವ್ದು ಹೆಚ್ಚಾಗಿದೆ? ಕೊಂಡ ಬೆಲೆ ಹೆಚ್ಚಾಗಿದೆ. ಹಾಗಾದ್ರೆ ಕೊಂಡ ಬೆಲೆ ಹೆಚ್ಚಿಗೆ ಇದ್ದಾಗ ಏನಾಗ್ತಾ ಇದೆ? ಹಾನಿ. ಹೌದಾ? ಹಾಗಾದ್ರೆ ಈ ಲೆಕ್ಕದಿಂದ ನಾವೇನು ಕಂಡುಹಿಡಿಯಬೇಕು? ಹಾನಿ. ಹೌದಾ? ಅಂದ್ರೆ ನಷ್ಟ. ಹಾಗಾದ್ರೆ ಹಾನಿ ಕಂಡುಹಿಡಿಯುವಂತ ಸೂತ್ರ ಯಾವುದು? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅಂದ್ರೆ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನ ಕಳಿಬೇಕು. ಕೊಂಡ ಬೆಲೆ ಎಷ್ಟಿದೆ ನೋಡಿ? 12,000 ಮೈನಸ್ 8,000. ಹೌದಾ? 12,000 ಮೈನಸ್ 8,000 ಇದು ರೂಪಾಯಿಗಳು. ಹೌದಾ? 12,000 ರೂಪಾಯಿದಲ್ಲಿ 8,000 ರೂಪಾಯಿಗಳನ್ನ ಕಳೆದಾಗ ನಮಗೇನು? 12ರಲ್ಲಿ 8 ಕಳೆದ್ರೆ ಎಷ್ಟು? 4. 0. ಹಾಗಾದ್ರೆ ಒಟ್ಟಾರೆಯಾಗಿ ಎಷ್ಟು ರೂಪಾಯಿ ಅವನಿಗೆ ಹಾನಿ ಆಗ್ತಾ ಇದೆ ಅಂದ್ರೆ 4,000 ರೂಪಾಯಿ. 4,000 ರೂಪಾಯಿಗಳು ಏನಾಗ್ತಾ ಇದೆ? ಹಾನಿ ಆಗ್ತಾ ಇದೆ. ಹೌದಾ? ಇನ್ನೊಂದು ಲೆಕ್ಕ ಇದೆ ನೋಡಿ. ಈ ಲೆಕ್ಕದಲ್ಲಿ ಮಾರಿದ ಬೆಲೆ ಎಷ್ಟಿದೆ? 9,500 ರೂಪಾಯಿ ಇದೆ. ಕೊಂಡ ಬೆಲೆ 5,000 ರೂಪಾಯಿ ಇದೆ. ಹಾಗಿದ್ರೆ ಇಲ್ಲಿ ಯಾವ ಒಂದು ಬೆಲೆ ಹೆಚ್ಚಾಗಿದೆ ಅಂದ್ರೆ ಮಾರಿದ ಬೆಲೆ ಹೆಚ್ಚಿಗಿದೆ. ನೋಡಿ, ಮಾರಿದ ಬೆಲೆ ಹೆಚ್ಚಿಗೆ ಇದ್ದು ಕೊಂಡ ಬೆಲೆ ಕಡಿಮೆ ಇದ್ದಾಗ ನಮಗೇನಾಗ್ತಾ ಇದೆ? ಲಾಭ ಆಗುತ್ತೆ. ನಮಗೇನಾಗುತ್ತೆ? ಲಾಭ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಲೆಕ್ಕವನ್ನು ಮಾಡಬೇಕು? ಲಾಭ ಕಂಡುಹಿಡಿಯುವ ಸೂತ್ರ. ಲಾಭವನ್ನು ಕಂಡುಹಿಡಿಯಬೇಕು. ಹಾಗಾದ್ರೆ ಈ ಲಾಭ ಕಂಡುಹಿಡಿಯುವಂತ ಸೂತ್ರ ಏನಂದ್ರೆ, ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆಯುವುದು. ಇಲ್ಲೇನ್ ಮಾಡಿದ್ದೇವೆ? ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದೇವಿ. ಇಲ್ಲೇನ್ ಮಾಡ್ಬೇಕು? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹಾಗಾದ್ರೆ ನೋಡಿ, ಮಾರಿದ ಬೆಲೆ ಎಷ್ಟಿದೆ? 9,500 ರೂಪಾಯಿ ಮೈನಸ್ 5,000 ರೂಪಾಯಿ. ಹಾಗಾದ್ರೆ 9,500 ರೂಪಾಯಿ ದಲ್ಲಿ 5,000 ರೂಪಾಯಿಗಳನ್ನ ನಾವೇನ್ ಮಾಡೋಣ? ಕಳೆದು ಬಿಡೋಣ. ಕಳೆದಾಗ ಎಷ್ಟಾಗ್ತಾ ಇದೆ? 0 0 ಕಳೆದು 0, ಇದು 0, 5ರಲ್ಲಿ 0 ಹೋದ್ರೆ 5, 9ರಲ್ಲಿ 5 ಹೋದ್ರೆ 4. ಹಾಗಾದ್ರೆ ಎಷ್ಟಾಯ್ತು? 4,500 ರೂಪಾಯಿ. ಈ 4,500 ರೂಪಾಯಿ ಏನಾಯ್ತು? ಲಾಭ. 4,500 ರೂಪಾಯಿ ಏನಾಗ್ತಾ ಇದೆ? ಲಾಭ. ಅಂದ್ರೆ ಇಲ್ಲಿ ಲಾಭ ಆಗುತ್ತೋ ಅಥವಾ ಹಾನಿ ಆಗುತ್ತೋ ಅಂದಾಗ ನಾವು ಏನನ್ನ ನೋಡ್ಕೋಬೇಕು? ಮಾರಿದ ಬೆಲೆ ಮತ್ತು ಕೊಂಡ ಬೆಲೆಗಳನ್ನ ನೋಡ್ಕೋಬೇಕು. ಕೊಂಡ ಬೆಲೆ ಯಾವಾಗ ಹೆಚ್ಚಾಗಿ ಆಗುತ್ತೆ ಅವಾಗ ಏನಾಗುತ್ತೆ? ಹಾನಿ ಆಗುತ್ತೆ. ಯಾವಾಗ ಮಾರಿದ ಬೆಲೆ ಹೆಚ್ಚಿಗೆ ಆಗುತ್ತೆ ಅವಾಗ ಏನಾಗ್ತಾ ಇದೆ? ಲಾಭ ಆಗುತ್ತೆ ಅಂತ ಹೇಳ್ತಾ ಈ ಲೆಕ್ಕಗಳನ್ನ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು.